ನಾವೆಲ್ಲ ಒಂದೋ ಎರಡೋ ಲೈನ್ ಬರಿಬೇಕು ಅಂದ್ರೆ ಅಯ್ಯೋ ಅಂತ ತಲೆ ಮೇಲೆ ಕೈ ಹೊತ್ತುಕೊಳ್ತೀವಿ. ಆದರೆ ಇಲ್ಲೊಬ್ಬ ಯುವಕ 2 ಕೈಗಳಿಂದ ಏಕಕಾಲದಲ್ಲಿ 4 ಭಾಷೆಯಲ್ಲಿ ಬರೆಯೋ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ. ಆ ಇಂಟ್ರೆಸ್ಟಿಂಗ್ ಯುವಕನ ಕಹಾನಿ ಇಲ್ಲಿದೆ ನೋಡಿ. ನಮಗೆ ಒಂದೆರಡು ಭಾಷೆಗಳಲ್ಲಿ ಮಾತನಾಡೋದು ಅಂದ್ರೆ ಅದೇ ದೊಡ್ಡ ಸವಾಲು. ಆದರೆ ಇಲ್ಲೊಬ್ಬ ಯುವಕ ಬರೋಬ್ಬರಿ 4 ಭಾಷೆಯಲ್ಲಿ ಬರೆಯೋ ಮೂಲಕ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಅಲ್ಲದೆ ದಾಖಲೆಯ ಪುಟ ಸೇರಿದ್ದಾನೆ. ಅಂದಾಗೆ ಈ ಯುವಕನ ಹೆಸರು ಬಸವರಾಜ್ ಗುಡೇಬಲ್ಲೂರು. 2 ಕೈಗಳಿಂದ ಒಂದೇ ಬಾರಿಗೆ 4 ಭಾಷೆಯಲ್ಲಿ ಬರೆಯುವ ಮೂಲಕ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯನ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರು ನಮೂದಿಸಿದ್ದಾರೆ. ಆರ್ಟಿಪಿಎಸ್ ಉದ್ಯೋಗಿಯಾಗಿರುವ ಅವರು, ನಾನು ಬಾಲ್ಯದಿಂದಲೂ 2 ಕೈಗಳಿಂದ ಬರೆಯೋದನ್ನ ರೂಢಿಸಿಕೊಂಡು ಬಂದಿದ್ದೇನೆ ಎಂದಿದ್ದಾರೆ. ಕನ್ನಡ, ತೆಲುಗು, ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಏಕಕಾಲದಲ್ಲಿ 2 ಕೈಗಳಿಂದ ಬರೀತಾರೆ. ಇನ್ನು ಕಳೆದ ನವೆಂಬರ್ 2020ರಲ್ಲಿ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯನ್ ವರ್ಲ್ಡ್ ರೆಕಾರ್ಡ್ ಯೂನಿವರ್ಸಿಟಿಯಲ್ಲಿ ದಾಖಲೆ ಬರೆದಿದ್ದಾರೆ. 2 ಕೈಗಳಿಂದ ಒಂದೇ ಬಾರಿಗೆ ಬರೆಯುವ ಬಸವರಾಜ್ ಒಂದೊಂದು ಅಕ್ಷರವನ್ನ ಜೋಡಿಸಿ ತಿರುಗಣಿಯಾಗಿ ಓದಲು ಬರುವಂತೆ ವಾಕ್ಯವನ್ನ ರಚಿಸುತ್ತಾರೆ. ತಂದೆ ತಾಯಿ ಹಾಗೂ ಶಾಲಾ ಶಿಕ್ಷಕರು, ಗೆಳೆಯರ ಪ್ರೋತ್ಸಾಹದಿಂದ ಬರವಣಿಗೆಯನ್ನ ರೂಢಿಸಿಕೊಂಡಿದ್ದಾರೆ. ಎಟ್ ಎ ಟೈಮ್ 2 ಹ್ಯಾಂಡ್ಸ್ ಇಂದ 4 ಲ್ಯಾಂಗ್ವೇಜಸ್ ವಿತ್ ನಂಬರ್ಸ್ ಬರೀತೀನಿ. ಅವು ಇಂಗ್ಲೀಷು, ತೆಲುಗು, ಕನ್ನಡ, ಹಿಂದಿ ವಿತ್ ನಂಬರ್ಸು. ಎಕ್ಸಾಂಪಲ್ ಹೇಳಬೇಕಂದ್ರೆ ಬಸವರಾಜ್ ಅಂದರೆ ಬಾ ಅನ್ನೋದು ತೆಲುಗಲ್ಲಿ ಬರುತ್ತೆ, ಸ್ವ ಅನ್ನೋದು ಇಂಗ್ಲೀಷಲ್ಲಿ ಬರುತ್ತೆ, ರಾ ಅನ್ನೋದು ಹಿಂದಿಯಲ್ಲಿ ಬರುತ್ತೆ, ಜ ಅನ್ನೋದು ಕನ್ನಡದಲ್ಲಿ ಬರುತ್ತೆ. ನೆಕ್ಸ್ಟ್ ಲೆಟರ್ ಎಂಟರ್ ಆದರೆ ಅದು ನಂಬರ್ಸಲ್ಲಿ ಬರುತ್ತೆ. ಅವು ಒಂದೊಂದು ಡೈರೆಕ್ಷನಲ್ಲಿ ಇರುತ್ತೆ. ಆ ಥರ ನಾನು ಪ್ರಾಕ್ಟೀಸ್ ಮಾಡಿದ್ದೆ ಭಾಳ ವರ್ಷದಿಂದ. ನಾನು 6ನೇ ಕ್ಲಾಸ್ ಇದ್ದವಾಗಿಂದನೇ ನನಗೆ ಪ್ರಾಕ್ಟೀಸ್ ಇದೆ. ಇದಕ್ಕಾಗಿ ನನಗೆ ಭಾಳಷ್ಟು ಜನ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ರಾಜ್ಕುಮಾರ್ ಸರ್ ಅಂತ ಪಾಲಮೂರು ಯೂನಿವರ್ಸಿಟಿ ಪ್ರೊಫೆಸರ್ ಅವ್ರನ್ನೂ ಹೆಲ್ಪ್ ಮಾಡಿದರು. ನನ್ನ ಹೆಂಡತಿನೂ ನನಗೆ ಭಾಳಷ್ಟು ಸಪೋರ್ಟ್ ಮಾಡಿದರು. ನಮ್ಮ ಅಣ್ಣವರು ಒಂದೇ ತಲೆ ಕೆಲಸ ಮಾಡ್ತಾ ಇದ್ದೀವಿ. ಇವ್ರನ್ನೂ ನನಗೆ ಫುಲ್ಲು ತುಂಬ ಸಂತೋಷ ಆಯಿತು, ಫುಲ್ಲು ಸಪೋರ್ಟ್ ಮಾಡಿದರು. ಇನ್ನು ತಮ್ಮ ಸಾಧನೆಗೆ ಗೆಳೆಯರು ನೀಡ್ತಾ ಇರುವ ಪ್ರೋತ್ಸಾಹ ಅಪಾರ ಎನ್ನುವ ಬಸವರಾಜ್ ಇನ್ನಷ್ಟು ಸಾಧನೆ ಮಾಡುವ ಹಂಬಲದಲ್ಲಿದ್ದಾರೆ. ಅವರ ಪ್ರಯತ್ನಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಬಾಬಾ ಎಕ್ಸ್‌ಪ್ರೆಸ್ ಟಿವಿ, ರಾಯಚೂರು.